ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಹೊಸ ಬ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ಬೆಳಗ್ಗೆನೇ ಎದ್ದು ಏನು ತಿಂಡಿ ಮಾಡೋದು ಅಂತ ಅನ್ಕೊತಾ ಇದ್ದೆ. ಪಟ್ ಅಂತ ಆಗೋ ತಿಂಡಿ ಅಂದರೆ ಉಪ್ಪಿಟ್ಟು. ಹಾಗಾಗಿ ನಾವು ಇವತ್ತು ಉಪ್ಪಿಟ್ಟು ಮಾಡೋಣ ಅಂತ ಹೇಳಿ ಅಂದ್ಕೊಂಡು ಉಪ್ಪಿಟ್ಟು ಮಾಡೋಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ನಾನು ರವೆ ಹುಡ್ಕೊತಾ ಇದ್ದೀನಿ. ನನಗೆ ಅಕ್ಕಿ ರವೆ ಉಪ್ಪಿಟ್ಟು ಅಂದರೆ ತುಂಬ ಇಷ್ಟ, ಆದರೆ ಗೋಧಿ ರವೆ ಉಪ್ಪಿಟ್ಟನ್ನ ಮಾಡ್ತಾ ಇದ್ದೀನಿ. ಹಾಗೆ ನಮ್ಮ ಮನೆಯವರು ಕೂಡ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿಬಿಟ್ಟು ವೆಜಿಟೇಬಲ್ ಎಲ್ಲ ಕಟ್ ಮಾಡಿಕೊಡ್ತಾ ಇದ್ದಾರೆ. ಉಪ್ಪಿಟ್ಟಲ್ಲಿ ಪ್ಲೈನ್ ಮಾಡಿದ್ರೆ ಏನು ಚೆನ್ನಾಗಿರುತ್ತೆ. ಉಪ್ಪಿಟ್ಟಲ್ಲಿ ಕ್ಯಾರೆಟು ಹಾಗೆ ಆಲೂಗಡ್ಡೆ, ಬಟಾಣಿ ಕಾಳು, ಈ ಥರ ವೆಜಿಟೇಬಲ್ ಎಲ್ಲ ಹಾಕಿ ಮಾಡಿದ್ರೆ ಸಾಕಷ್ಟು ಟೇಸ್ಟಾಗಿರುತ್ತೆ. ಹಾಗಾಗಿ ನಾವು ಇವತ್ತು ವೆಜಿಟೇಬಲ್ ಉಪ್ಪಿಟ್ಟು ಮಾಡೋಣ ಅಂತ ಹೇಳಿ ಅಂದ್ಕೊಂಡ್ವಿ. ಹಾಗೆ ನಮ್ಮ ಮನೆಯವರೆಲ್ಲ ವೆಜಿಟೇಬಲ್ ಕಟ್ ಮಾಡ್ತಾ ಇದ್ದಾರೆ. ನಾನು ಹಾಗೆ ಈ ರವೆನ ಫ್ರೈ ಮಾಡ್ಕೊತಾ ಇದ್ದೀನಿ. ತಿಂತಾ ಇದ್ದರೆ ನಿಜವಾಗ್ಲೂ ಎಷ್ಟೋ ಜನ ಹೇಳ್ತಾರೆ ಉಪ್ಪಿಟ್ಟು ಅಂದರೆ ಇಷ್ಟನೇ ಇರಲ್ಲ ನಮಗೆ, ಉಪ್ಪಿಟ್ಟು ಅಂದರೆ ಆಗೋದೇ ಇಲ್ಲ ಅಂತ ಹೇಳಿಬಿಟ್ಟು. ಈ ಥರ ಉಪ್ಪಿಟ್ಟು ಮಾಡ್ಕೊಂಡು ತಿಂದರೆ ಸಖತ್ತಾಗಿರುತ್ತೆ ಟೇಸ್ಟ್. ಅದರಲ್ಲೂ ಬಿಸಿ ಬಿಸಿ ಇರುವಾಗಲೇ ತಿನ್ನಬೇಕು, ಸಖತ್ತು ಟೇಸ್ಟ್ ಅನಿಸುತ್ತೆ. ನಮಗಂತೂ ಈ ಥರ ಉಪ್ಪಿಟ್ಟು ಮಾಡೋದಾಗಿಂದ ಉಪ್ಪಿಟ್ಟಂದರೆ ಇಷ್ಟ ಇಲ್ಲ ಅನ್ನೋರು ಕೂಡ ಇಷ್ಟಪಟ್ಟು ತಿಂತಾರೆ ನಮ್ಮ ಮನೇಲಿ ಕೂಡ. ಹಾಗಾಗಿ ಉಪ್ಪಿಟ್ಟಂದ್ರೂ ಅಂತ ಏನು ಕಷ್ಟಪಟ್ಟು ತಿನ್ನೋರು ಯಾರೂ ಇಲ್ಲ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಉಪ್ಪಿಟ್ಟು ಅಂತ ಹೇಳಿ. ಉಪ್ಪಿಟ್ಟು ತಿಂದಾದಮೇಲೆ ನಾವು ಇವತ್ತು ನಮ್ಮೂರಲ್ಲಿ ಜಾತ್ರೆ ಇತ್ತು, ಜಾತ್ರೆಗೆ ಹೋಗೋಣ ಅಂತ ಹೇಳಿ ಅಂದ್ಕೊಂಡಿದ್ವಿ. ಇವತ್ತು ಮೋಸ್ಟ್ಲಿ 4ನೇ ದಿನದ ಜಾತ್ರೆ. ಇಲ್ಲಿ ಜಾತ್ರೆಯಲ್ಲಿ ಒಂದು 8-9 ದಿನ ಜಾತ್ರೆ ಇರೋದ್ರಿಂದ ನಾವು ಯಾವಾಗ ಬೇಕಾದರೂ ಹೋಗ್ಬೋದು ತೆಳಗೆ. ಹಾಗಾಗಿ ನಮ್ಮ ಮನೇಲಿ ನಾರ್ಮಲಾಗಿ ಅಡುಗೆ ಮಾಡ್ಕೊತೀವಿ. ಒಂದಿನ ಮಾತ್ರ ಜಾತ್ರೆ ಅಡುಗೆ ಮಾತ್ರ ನಾನ್ ವೆಜ್ ಮಾಡಿದ್ದು, ಆಮೇಲಿಂದ ಏನೂ ಇಲ್ಲ. ನಾವು ಮಾಮೂಲಿ ಹೇಗಿರ್ತೀವಿ ಹಾಗೆ ವೆಜಿಟೇಬಲ್ ಅಡುಗೆನ ಮಾಡ್ತಾಯಿದ್ವಿ. ಇವತ್ತು ಜಾತ್ರೆಗೆ ಹೋಗೋಣ ಅಂತ ಸಂಜೆ ಟೈಮಲ್ಲಿ ಜಾತ್ರೆಗೆ ಹೊರಟ್ವಿ. ಟಿಫಿನ್ ಮಾಡಿಕೊಂಡು ಹಾಗೆ ಮಧ್ಯಾಹ್ನ ಊಟ ಮಾಡಿಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಇವಾಗ ಜಾತ್ರೆಗೆ ಹೋಗಿ ಬರೋಣ ಅಂತ ಸಂಜೆ ಟೈಮಿಗೆ ಜಾತ್ರೆ ಹೊರಟಿದ್ವಿ. ನಮ್ಮ ಹತ್ರವ ಅಂತೂ ಫುಲ್ ಹ್ಯಾಪಿ ಅವನಿಗೆ, ಯಾಕಂದರೆ ಕೆಳಗಡೆ ಆಟ ಆಡೋವು ಸುಮಾರು ಎಕ್ಸಿಬಿಷನ್ಸ್ ಎಲ್ಲ ಬಂದಿದ್ವು. ಹಾಗಾಗಿ ಅವನು ಫುಲ್ ಖುಷಿಯಾಗಿದ್ದಾನೆ. ಒಂದು ಸರಿ ಆಟ ಆಡಿಸ್ಕೊ ಬಂದಿದ್ದೀವಿ, ಈ ಸೆಕೆಂಡ್ ಟೈಮ್ ಜಾತ್ರೆಗೆ ಹೋಗ್ತಾ ಇರೋದು. ಫಸ್ಟ್ ಡೇ ಹೋಗಿದ್ವಿ, ಮತ್ತು ಇವತ್ತು 4th ಡೇ ಹೋಗ್ತಾ ಇದ್ದೀವಿ. ಅವತ್ತು ಫುಲ್ ಇವನಿಗೆ ಗೇಮ್ಸ್ ಎಲ್ಲ ಆಡಿಸ್ಕೊಂಡು ಮನೆಗೆ ಬಂದಿದ್ವಿ. ಇವತ್ತೇನಾದರೂ ಸ್ವಲ್ಪ ಐಟಮ್ಸ್ ನೋಡ್ಕೊಬರೋಣ, ಹಾಗೆ ತಿರ್ಕೊಂಡು ಬರೋಣ ಅಂತ ಹೇಳಿ ಸಂಜೆ ಟೈಮಲ್ಲೇ ಹೊರಟಿದ್ದೀವಿ. ನೈಟ್ ಟೈಮಲ್ಲಿ ಹೋದರೆ ಫುಲ್ಲು ರಶ್ ಆಗಿರುತ್ತೆ, ಜನಗಳೆಲ್ಲ ತುಂಬ ಜನ ಇರ್ತಾರೆ, ಓಡಾಡೋಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳಿಬಿಟ್ಟು ಈಗೀಗ ಓಪನ್ ಆಗ್ತಾ ಇದೆ ಶಾಪ್ಸ್ ಎಲ್ಲ. ಸಂಜೆ ಟೈಮಲ್ಲಿ ಓಪನ್ ಮಾಡ್ತಾರೆ, ನೈಟಲ್ಲಿ ಕ್ಲೋಸ್ ಮಾಡ್ತಾರೆ. ಹಾಗಾಗಿ ಇವತ್ತು ಸಂಜೆನೇ ಹೋಗ್ತಾ ಇದ್ದೀವಿ, ಜನ ಕಡಿಮೆ ಇರ್ತಾರೆ, ರೋಡೆಲ್ಲ ಸ್ವಲ್ಪ ಖಾಲಿ ಫ್ರೀ ಆಗಿರುತ್ತೆ ಅಂತ ಹೇಳಿಬಿಟ್ಟು ಸಂಜೆನೇ ಹೋಗ್ತಾ ಇದ್ದೀವಿ. ಇನ್ನು ಎಕ್ಸಿಬಿಷನ್ ಎಲ್ಲ ಸ್ಟಾರ್ಟ್ ಆಗಿರಲ್ಲ. ಸ್ಟಾರ್ಟ್ ಆಯಿತು ಅಂದರೆ ನಮ್ಮ ಹತ್ರವ ಬಿಡೋದು ಇಲ್ಲ, ಆಟ ಆಡಿಸಿಲ್ಲ ಅಂದರೆ. ಹಾಗಾಗಿ ನಮಗೆ ಒಂದು ಸ್ವಲ್ಪ ಐಟಮ್ಸ್ ತಗೊಳಕ್ಕೆ ಫ್ರೀ ಅನಿಸುತ್ತೆ ಈ ಟೈಮೇ ಅಂತ ಹೇಳಿಬಿಟ್ಟು ಸಂಜೆ ಟೈಮಿಗೆ ಹೊರಟ್ವಿ. ನಾವು 3 ಜನ ಹೊರಟಿದ್ದೀವಿ. ಅಲ್ಲಿ ಹೋದ್ಮೇಲೆ ಏನೇನು ತಗೊತೀವಂತ ಇನ್ನೂ ಗ್ಯಾರಂಟಿ ಇಲ್ಲ, ಯಾಕಂದರೆ ಫುಲ್ ಜಾತ್ರೆನ ಫುಲ್ ಸುತ್ತಕ್ಕಾಗಲ್ಲ. ಇದು ತುಂಬ ದೊಡ್ಡ ಜಾತ್ರೆ ಆಗಿರೋದ್ರಿಂದ ಹತ್ತಿರದಲ್ಲಿ ನಮ್ಮ ಮನೆ ತೆಳಗಡೆನೇ ಜಾತ್ರೆ ಸ್ಟಾರ್ಟ್ ಆಗುತ್ತೆ. ಇದು ನೋಡಿ, ಇದು ನಮ್ಮ ಮನೆ. ಇಲ್ಲಿ ಒಂದು ಸ್ವಲ್ಪ ಕ್ರಾಸ್ ತಿರುಗಿದ್ರೆ ಈ ಥರ ಜಾತ್ರೆ ಸಿಗುತ್ತೆ ಫುಲ್ಲು. ಇಲ್ಲಿಂದ ಸ್ವಲ್ಪ ದೂರ ಮಾತ್ರ ಹೋಗ್ಬಿಟ್ಟು ಜಾತ್ರೆ ಮಾಡ್ಕೊಬರೋಣ ಅಂತ ಹೇಳಿ ಹೊರಟಿವಿ. ಪರವಾಗಿಲ್ಲ, ಇಲ್ಲಿ ಜಾತ್ರೆಯಲ್ಲಿ ಎಲ್ಲ ಕಡಿಮೆ ಐಟಮ್ಸಲ್ಲೇ ಇತ್ತು. ನಾವು ಇಲ್ಲಿ ಬರ್ತಿದ್ದಂಗೆ ಫಸ್ಟು ಆ ಥರವಂಗಿದು ಕಾಣಿಸ್ತು. ಆಲ್ರೆಡಿ ಇದು ಸ್ಟಾರ್ಟ್ ಆಗಿಬಿಟ್ಟಿದೆ ಸಂಜೆಯಿಂದನೇ. ಇನ್ನು ಸ್ವಲ್ಪ ಶಾಪ್ಸ್ನ ಇವಾಗಷ್ಟೇ ಓಪನ್ ಮಾಡ್ತಾ ಇದ್ದಾರೆ. ಹಾಗೆ ಇಲ್ಲಿ ಸ್ವಲ್ಪ ಬೋಟು, ಸಣ್ಣ ಮಕ್ಕಳಿಗೆ ವಾಟರಲ್ಲಿ ಆಡೋದು ಅಂದರೆ ತುಂಬ ಇಷ್ಟ ಅಲ್ವಾ, ಅದನ್ನು ನಮ್ಮ ಹತ್ರವ ನೋಡ್ದೆ ಅಂದರೆ ಬಿಡೋದೇ ಇಲ್ಲ. ಏನಪ್ಪ ಅಂದರೆ ಅದಿನ್ನೂ ಸ್ಟಾರ್ಟ್ ಆಗಿರಲಿಲ್ಲ, ಈಗ ತಾನೇ ನೀರಲ್ಲಿ ಬೋಟ್ನ ಇಡ್ತಾಯಿದ್ರು. ಇನ್ನು ಯಾರು ಕಸ್ಟಮರ್ಸ್ ಇನ್ನೂ ಬಂದಿರಲಿಲ್ಲ, ಹಾಗಾಗಿ ಸೈಲೆಂಟ್ ಆದ. ಇಲ್ಲಾಂದಿದ್ರೆ ಈಗ ಆಡಿಸ್ರಿ ಅಂತಿದ್ದ. ಈ ಗೇಮ್ ಅಂದರೆ ನನಗೆ ತುಂಬ ಇಷ್ಟ. ಇನ್ನು ಬೋಟ್ ಇನ್ನೂ ಒಳಗಡೆ ನೀರಲ್ಲಿ ಇಟ್ಟಿಲ್ಲ, ಒಂದೇ ಇಡ್ತಾ ಇದ್ದಾರೆ. ಈ ಟೈಮಲ್ಲಿ ಬರೋದ್ರಿಂದ ಸ್ವಲ್ಪ ಮಕ್ಕಳಿಂದ ಸೇಫ್ ಆಗ್ಬೋದು ನಾವು ಅಂತ ಹೇಳಿ ಈ ಟೈಮಿಗೆ ಕರ್ಕೊಬರ್ಬೋದು. ಎಲ್ಲ ಸ್ಟಾರ್ಟ್ ಆಯಿತು ಅಂದರೆ ನಮಗೇನು ನೋಡೋಕ್ಕೆ ಬಿಡಲ್ಲ, ಅವ್ರದ್ದೇ ಜಾತ್ರೆ ಆಗಿಬಿಡುತ್ತೆ. ಅವತ್ತು ಫಸ್ಟ್ ದಿನ, ಸೆಕೆಂಡ್ ಡೇ ಅವನ ಜಾತ್ರೆ ಆಯಿತು, 4th ಡೇ ನಾವು ಜಾತ್ರೆ ಮಾಡೋಣ ಅಂತ ಬರ್ತಾ ಇದ್ದೀವಿ. ಜಾಸ್ತಿ ಏನು ಐಟಮ್ಸ್ ತಗೋಬೇಕು ಅಂತ ಅಂದ್ಕೊಂಡಿಲ್ಲ, ಏನಾದರೂ ಇಷ್ಟ ಆದರೆ ತಗೊಳ್ಳೋಣ ಅಂತ ಬಂದ್ವಿ. ಇಲ್ಲಿ ಬಂದುಬಿಟ್ಟು ಜಾತ್ರೆಯಲ್ಲಿ ನೋಡಿದ್ವಿ. ಎಲ್ಲ ಫುಲ್ ಹೋದಲ್ಲೆಲ್ಲ ನಾವು ವಿಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ನೋಡೋಕ್ಕಾಗಲ್ಲ ವಿಡಿಯೋ ಮಾಡ್ಕೊತ ಹೋದರೆ ಅಂತ ಹೇಳಿಬಿಟ್ಟು ಸ್ವಲ್ಪ ವಿಡಿಯೋ ಮಾಡಿಬಿಟ್ಟು ಹೋದ್ವಿ. ಬ್ಯಾಂಗಲ್ಸು ಅಂದರೆ ನನಗೆ ಯಾವಾಗಲೂ ನಾನು ಈ ಜಾತ್ರೆಯಲ್ಲೇ ನಾನು ಬ್ಯಾಂಗಲ್ಸ್ ತೊಗೊಳೋದು. ನಾನು ತೊಗೊಳೋದು ವರ್ಷಕ್ಕೊಂದೇ ಸರಿ ಬ್ಯಾಂಗಲ್ಸು. ನನಗೆ ಯಾಕಂದರೆ ಬೇರೆ ಕಡೆ ಎಲ್ಲಿ ಹೋದರೂ ಇಷ್ಟ ಆಗಲ್ಲ. ಈ ಊರು ಜಾತ್ರೆಯಲ್ಲಿ, ನಮ್ಮ ಊರು ಹೈದರಾಬಾದಲ್ಲಿ ಜಾತ್ರೆ ಆಗುತ್ತಲ್ವ, ಈ ಜಾತ್ರೆಯಲ್ಲಾದರೆ ನಮಗೆ ತುಂಬ ಇಷ್ಟ. ಈ ಬ್ಯಾಂಗಲ್ಸ್ ಎಲ್ಲ ತುಂಬ ಸೆಟ್ ಆಗುತ್ತೆ, ಇಷ್ಟ ಆಗುತ್ತೆ. ಕಡಿಮೆ ರೇಟಲ್ಲಿ 100 ರೂಪಾಯಿಗೆ 2 ಬಳೆ ಬರುತ್ತೆ, 2 ಬ್ಯಾಂಗಲ್ಸು. ನಂಗೆ ತುಂಬ ಇಷ್ಟ ಸಪ್ರೇಟ್ ಹಾಕೊಳಕ್ಕೆ. ಎಕ್ಸಿಬಿಷನ್ ಎಲ್ಲ ನೋಡಿ ಈಗಷ್ಟೇ ರನ್ ಆಗ್ತಾಯಿದೆ, ಜನ ಯಾರೂ ಬಂದಿಲ್ಲ, ಈಗ ಸ್ಟಾರ್ಟ್ ಮಾಡಿದ್ದಾರೆ ಅಷ್ಟೇ. ನಾನು ಪ್ರೆಗ್ನೆಂಟ್ ಆಗಿರೋದ್ರಿಂದ ಯಾವುದೇ ಎಕ್ಸಿಬಿಷನ್ಗಾಗಲಿ ಹತ್ತಿಲ್ಲ ನಾನು. ಇಲ್ಲಾಂದಿದ್ದರೆ ನನಗೆ ಜಾಯಿಂಟ್ ವೀಲೆಲ್ಲ ಆಡೋಕ್ಕೆ ಇಷ್ಟ, ಅವೆಲ್ಲ ಹತ್ತುತ್ತಾ ಇದ್ದೆ. ಈ ಸಾರಿ ಹತ್ತಿಲ್ಲ.
ಹಾಗೆ ಎಲ್ಲ ಖಾಲಿ ಖಾಲಿಯಾಗಿ ತಿರುಗ್ತಾ ಇದೆ ಸ್ಟಾರ್ಟಿಂಗ್ ಈಗ. ಅಷ್ಟರೊಳಗೆ ನಾವು ಮನೆಗೆ ಸೇರಬೇಕು, ಜನ ಎಲ್ಲ ಸೇರೋದ್ರೊಳಗೆ ಅಂತ ಹೇಳಿಬಿಟ್ಟು ಎಲ್ಲ ಜಾತ್ರೆ ಮುಗಿಸ್ಕೊಂಡು ಲಾಸ್ಟಲ್ಲಿ ಐಸ್ ಕ್ರೀಮ್ ತೊಗೊಂಡು ಹೋಗ್ತಾ ಇದ್ದೀವಿ. ನಮ್ಮ ಹತ್ತಿರ ಜಾತ್ರೆನೇ ಆಗೋಯ್ತು ಇವತ್ತು. ನಾವೊಂದು ಸ್ವಲ್ಪ ಕಾಫಿ ಕಪ್ಪು ಹಾಗೆ ಸಣ್ಣ ಸಣ್ಣ ಐಟಮ್ಸ್ನ ತಗೊಂಡ್ವಿ. ಇನ್ನೂ ಒಂದು ಸರಿ ಜಾತ್ರೆಗೆ ಬರೋದಿದೆ, ನಮ್ಮ ಅತ್ತೆ ಮಾವ ಕೂಡ ಊರಿಂದ ಬರ್ತೀವಿ ಅಂತ ಹೇಳಿದರು. ಹಾಗಾಗಿ ಅವರೆಲ್ಲ ಬಂದಮೇಲೆ ಎಲ್ಲರೂ ಮತ್ತೆ ಇನ್ನೊಂದು ಸರಿ ಜಾತ್ರೆ ಹೋಗೋಣ ಅಂತ ಹೇಳ್ಬಿಟ್ಟು ಇವತ್ತು ಎಷ್ಟು ಬೇಕೋ ಅಷ್ಟು ಐಟಮ್ಸ್ ತೊಗೊಂಡು ಬಂದ್ವಿ. ನಮ್ಮ ಅಥರ್ವ ಮನೆಗೆ ಬರ್ತಿದ್ದಂಗೆ ಏನೇನು ಜಾತ್ರೆಯಿಂದ ತಂದ್ವಿ ಅಂತ ಹೇಳಿಬಿಟ್ಟು ನೋಡ್ತಾ, ಇವನಿಗೆ ಬಬಲ್ ಗನ್ ಅಂದರೆ ತುಂಬ ಇಷ್ಟ, ಇದನ್ನ ಯಾವಾಗ ಓಪನ್ ಮಾಡ್ತೀನೋ ಅಂತ ಹೇಳಿಬಿಟ್ಟು ಬರ್ರಿ ಮನೆಗೆ ಹೋಗೋಣ, ಟೈಮ್ ಆಯಿತು ಅಂತ ಜಾತ್ರೆಯಿಂದ ಅವನೇ ಮನೆಗೆ ಕರ್ಕೊಬಂದ. ಐಸ್ ಕ್ರೀಮ್ ತಿನ್ನೋ ಅಂದರೂ ಕೂಡ ಐಸ್ ಕ್ರೀಮ್ ಇಷ್ಟ ತಿಂತಾ ಇಲ್ಲ ಅವನು, ಕೋಲ್ಡ್ ಆಗುತ್ತೆ ಮಮ್ಮಿ ಅಂತಿದ್ದ. ಹಾಗಾಗಿ ನಾನೇ 2 ಐಸ್ ಕ್ರೀಮು ತಿಂತೀನಿ ಬಿಡು ಹಾಗಾದರೆ ಅಂತೇಳಿ ನಾನೇ ತಿಂತಾ ಇದ್ದೀನಿ. ಬ್ಯಾಂಗಲ್ಸ್ ನೋಡಿ ಎಷ್ಟು ಚೆನ್ನಾಗಿದೆ, ನನಗೆ ತುಂಬ ಇಷ್ಟ. ಆದರೆ ಇದು ಫಸ್ಟ್ ಟೈಮ್ ಅಲ್ಲ, ನಾನು ಸೆಕೆಂಡ್ ಟೈಮ್ ತೊಗೊಂಡಿರೋದು. ಲಾಸ್ಟ್ ಇಯರ್ ಜಾತ್ರೆಯಲ್ಲೂ ಇದೇ ಥರದ್ದೇ ಕಲರ್ಸ್ ಚೇಂಜಲ್ಲಿ ತೊಗೊಂಡಿದ್ದೆ. ನಾನು ಯಾವಾಗೂ ಸಪ್ರೇಟ್ ಒಂದೊಂದೇ ಬ್ಯಾಂಗಲ್ಸ್ ಹಾಕೋದ್ರಿಂದ ನನಗೆ ಇವು ತುಂಬ ಇಷ್ಟ ಆಗುತ್ತೆ. ಪರವಾಗಿಲ್ಲ, ತುಂಬ ದಿನ ಬಾಳಿಕೆ ಕೂಡ ಬರುತ್ತೆ, ತುಂಬ ಗ್ರ್ಯಾಂಡಾಗಿ ಕೂಡ ಇರುತ್ತೆ, ನನಗಿಷ್ಟ ಆಯಿತು. ಹಾಗೆ ನಮ್ಮ ಅಥರ್ವ ನೋಡಿ ಈ ಥರ ವೀಲ್ ತೊಗೊಂಡಿದ್ದಾನೆ, ಬಬಲ್ ಗನ್ ತೊಗೊಂಡಿದ್ದಾನೆ, ಹಾಗೆ ಕ್ರಿಕೆಟ್ ಬ್ಯಾಟು ಬಾಲು ಏನೇನೋ ತೊಗೊಂಡಿದ್ದಾನೆ. ಇವತ್ತು ಕೂಡ ಒಂದೇ ಶಾಪಿಂಗ್ ಆಯಿತು. ನಾವು ಜಾಸ್ತಿ ಏನು ತೊಗೊಂಡಿಲ್ಲ, ಮನೆಗೆ ಏನೇನು ಬೇಕೋ ಅಷ್ಟನ್ನೇ ತೊಗೊಂಡಿದ್ದೀನಿ. ಕೊಂಬು, ಸ್ಟಿಕ್ಕರ್ ಪ್ಯಾಕೆಟು, ನನಗೇನು ಬೇಕು ಬ್ಯಾಂಗಲ್ಸು, ಮನೆಗೂ ಅಲ್ಲ. ಹಾಗೆ ಮನೇಲಿ ಸ್ವಲ್ಪ ಸಾಂಬಾರು ಇತ್ತು, ಹಾಗಾಗಿ ನಮ್ಮ ಮನೇಲಿ 4 ಜನ ಇರೋದ್ರಿಂದ ಸ್ವಲ್ಪ ಸಾಂಬಾರು ಕಡಿಮೆ ಆಗುತ್ತೆ ಅಂತೇಳಿ ಅದೇ ಸಾಂಬಾರಿಗೆ ಆಲ್ಟ್ರೇಷನ್ ಮಾಡ್ಕೊಂಡು ಇವತ್ತು ಹೇಗೋ ಮುಗಿಸಿಬಿಡೋಣ, ನಾಳೆ ಸಾಂಬಾರು ಮಾಡೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡು ನಾವಿವತ್ತು ನಾಲ್ಗೆ ಸೌತೆಕಾಯಿ, ಸೀಮೆ ಸೌತೆಕಾಯಿ ಏನೋ ಅಂತಾರಲ್ವ, ಆ ಸಾಂಬಾರನ್ನ ಊಟ ಮಾಡಿದ್ವಿ ಅಡುಗೆ ಮಾಡಿಕೊಂಡು. ಹಾಗೆ ನೈಟ್ ಆಯಿತು, ಇವತ್ತು ಮಲ್ಕೊಂಡು ಬೆಳಗ್ಗೆನೇ ಎದ್ದು ನಮ್ಮ ಅಥರ್ವ ಏನೋ ಪಾರ್ಸಲ್ ಬಂದಿತ್ತು ಅಂತ ಹೇಳ್ಬಿಟ್ಟು, ಅಂಗಡಿಗೆ ಹೋಗೋಣ ಅಂತೇಳಿ ಅಂಗಡಿಗೆ ಹೋಗ್ತಾಯಿದ್ರು, ಎಗ್ಸ್ ತಗೊಬರೋಣ ಅಂತ ಹೇಳಿ. ಇವನು ಮುಂದೆ ಬಂದಿದ್ದಾನೆ ಕುರ್ಕುರೆ ತಗೊಂಡು ಅವ್ರು ಒಳಗಡೆ ಬರೋಕ್ಕಿಂತ ಮುಂಚೆನೇ. ಹಾಗೆ ನನಗೆ ಈ ಸಾರಿ 5th ಮಂತ್ ಆಗಿರೋದ್ರಿಂದ ಈ ಮಂತಲ್ಲಿ ನಾವು ನಮ್ಮ ಕಡೆ ಏನಪ್ಪ ಅಂದರೆ 5th ಮಂತಲ್ಲಿ 5 ನಾಟಿ ಎಗ್ಗು ಹಾಗೆ ಮಿಲ್ಕಲ್ಲಿ ಹಾಕ್ಕೊಂಡು ಕುಡಿತೀನಿ ನಾನು, ಹಾಗೆಲ್ಲ ಏನಿರೋಲ್ಲ, ಆ ಥರ ಕುಡಿಬೇಕು ಅಂದಿದ್ರು. ಹಾಗಾಗಿ ಮೊಟ್ಟೆನ ತರಿಸ್ಕೊಂಡು ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಮೊಟ್ಟೆ ತಗೊಬರಕ್ಕೆ ಹೋಗಿದ್ರು. ಹಾಗೆ ಮಧ್ಯಾಹ್ನ ಆಯಿತು, ಆ ಥರನೂ ಆಟ ಆಡ್ಕೊಂಡ, ಬಬಲ್ ಗನ್ನು ಅದು ಇದು ಅಂತ ಹೇಳಿ ನನ್ನ ಜಾತ್ರೆಯಲ್ಲಿ ತಂದಿರೋದು. ನಾನು ಮೂಲಂಗಿ ಸಾಂಬಾರು ಮಾಡೋಣ ಅಂತ ಹೇಳಿ ಮೂಲಂಗಿ ಸಾಂಬಾರು ಮಾಡೋಕ್ಕೆ ಅವರಿಗೆಲ್ಲ ಕಟ್ ಮಾಡೋಕ್ಕೆ ಕೊಟ್ಟಿದ್ದೆ. ಕಟ್ ಮಾಡಿಕೊಟ್ಟು ಮೂಲಂಗಿ ಸಾಂಬಾರು ಕೂಡ ರೆಡಿ ಮಾಡಿದೆ. ನಮ್ಮನೆ ಸ್ವಲ್ಪ ಮೂಲಂಗಿ ಸಾಂಬಾರು ಅಂದರೆ ಪರವಾಗಿಲ್ಲ, ಇಷ್ಟಪಟ್ಟು ತಿಂತಾರೆ. ಹಾಗೆ ಅದ್ರ ಜೊತೆಗೆ ಮೂಲಂಗಿ ಸೊಪ್ಪು ಬರುತ್ತಲ್ವ, ಆ ಸೊಪ್ಪನ್ನು ಕೂಡ ನಾವು ವೇಸ್ಟ್ ಮಾಡಲ್ಲ. ಈ ಸೊಪ್ಪಿಗೆ ನಾನು ಉಪ್ಪು ಮೆಣಸಿನ್ಕಾಯಿ ಹಾಗೆ ಈರುಳ್ಳಿ, ಇದು ಹುರ್ಗಡ್ಲೆ ಇರುತ್ತಲ್ವ, ಪುಡಿ ಮಾಡಿಬಿಟ್ಟು ಕುಟ್ಟಿ ಹಾಕಿ ಮಿಕ್ಸ್ ಮಾಡಿ ಊಟದ ಜೊತೆ ತಿಂತೀವಿ. ಸೂಪರಾಗಿರುತ್ತೆ ಟೇಸ್ಟು, ನನಗಂತೂ ಇಷ್ಟ. ಸ್ವಲ್ಪ ಜನ ಹಸಿ ಸೊಪ್ಪನ್ನ ಇಷ್ಟಪಡೋರು ಇಷ್ಟಪಡ್ತಾರೆ, ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ, ನನಗಿಷ್ಟ. ನಮ್ಮನೇಲಿ ಆ ಸೊಪ್ಪನ್ನ ಯಾರೂ ಇಷ್ಟಪಡಲ್ಲ, ಮೂಲಂಗಿ ಸಾಂಬಾರನ್ನ ಇಷ್ಟಪಡ್ತಾರೆ, ಆ ಸೊಪ್ಪು ನನಗೆ ಮಾತ್ರನೇ ಇಷ್ಟ. ಹಾಗೆ ಸಂಜೆ ಟೈಮಲ್ಲಿ ಸ್ವಲ್ಪ ಬೆಳ್ಳುಳ್ಳಿ ಪಟಾಕಿ ಇದ್ವು ಮನೆಯಲ್ಲಿ, ದೀಪಾವಳಿಗೆ ತಂದಿದ್ದು. ಅದನ್ನು ಅಥರ್ವ ನೋಡ್ಕೊಂಡ್ಬಿಟ್ಟ, ನಾನು ಬೆಳ್ಳುಳ್ಳಿ ಪಟಾಕಿ ಹೊಡಿತೀನಿ ಡ್ಯಾಡಿ ನನಗೆ ಕೊಡು ಅಂತ ಹೇಳಿ ಹಠ ಮಾಡಿ ಇಸ್ಕೊಂಡಿದ್ದಾನೆ. ಹಾಗೆ ಒಳಗಡೆ ಹೊಡೆದ್ರೆ ಎಲ್ಲ ಕಲ್ಲೆಲ್ಲ ಬೀಳುತ್ತಲ್ವ, ಹಾಗಾಗಿ ಹೊರಗಡೆನೇ ಪಟಾಕಿ ಹೊಡೆಸ್ಬಿಟ್ಟು ಕ್ಲೀನ್ ಮಾಡೋಣ ಅಂತ ಹೇಳಿ ಹೊರಗಡೆನೇ ಪಟಾಕಿ ಹೊಡೆಸಿದ್ವಿ. ಅಷ್ಟೊತ್ತಿಗೆ ನೈಟ್ ಆಯಿತು, ಇನ್ನೇನು ಊಟ ಮಾಡಿ ಮಲ್ಕೊಳೋದೆ ಅಂತ ಹೇಳಿ ಊಟ ಮಾಡಾಯಿತು, ಆಲ್ರೆಡಿ ಮಲ್ಕೊಂಡಿದ್ವಿ. ಬಾಯ್ ಗೈಸ್.